ನಿತ್ಯ ಜೀವವನ್ನು ಕೊಡುವ, ಅಳಿಯದೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಅದು ಬೇರೆ ಯಾವುದೂ ಅಲ್ಲ, ನನ್ನ ಮಾತುಗಳು ಎಂಬುದಾಗೆ. ಆದ್ದರಿಂದ ಯೇಸು ನಮ್ಮ ಮಧ್ಯದಲ್ಲಿ ನಮ್ಮ ಮುಂದೆ ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ. ಜೀವದ ವಾಕ್ಯವು ನಿಮ್ಮಲ್ಲುಂಟು ದೇವಾ, ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿಮ್ಮಲ್ಲುಂಟು ದೇವಾ, ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಏಸಪ್ಪ 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 ನನ್ನಪ್ಪ, ಏಸಪ್ಪ 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 ನನ್ನಪ್ಪ. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಕಿವಿಯಿಂದ ಆಲಿಸಿದರೆ ಸಾಕಂತೇಳಿ ಮರಳಾಗಬೇಡಿ. ಆ ವಾಕ್ಯ ನಿಮ್ಮಲ್ಲಿ ಬೇರೂರಬೇಕು. ಆ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ಫಲ ಕೊಡುವಂತಾಗಬೇಕು. ಆಗ ಮಾತ್ರವೇ ನಮ್ಮ ಬದುಕು ಸಾರ್ಥಕ. ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಗೊಡ್ಡು ವಿಶ್ವಾಸ ಎಂಬ ಮಾತಿನಂತೆ, ಎಂಬ ವಾಕ್ಯದಂತೆ ನಮ್ಮ ಜೀವನ ಫಲಭರಿತವಾಗಿಲ್ಲವಾದರೆ ನಾವು ವಾಕ್ಯ ಕೇಳಿ ಪ್ರಯೋಜನ ಇಲ್ಲ. ಇವತ್ತು ಪರಿಶುದ್ಧಾತ್ಮರಲ್ಲಿ ನಾವು ಕೇಳೋಣ. ನಾನು ಕೇಳುವಂಥ ವಾಕ್ಯಗಳು ನನ್ನ ಅಂತರಂಗದಲ್ಲಿ ನಾನು ಆ ವಾಕ್ಯಕ್ಕೆ ಫಲ ಕೊಡುವಂತಾಗಬೇಕು. ನನ್ನ ಅಂತರಂಗದಲ್ಲಿ, ನನ್ನ ಹೃದಯದಲ್ಲಿ, ಹೃದಯವೆಂಬ ಹೊಲದಲ್ಲಿ ನಿನ್ನ ವಾಕ್ಯಗಳು ಬಿತ್ತನೆಯಾಗಿ ಆ ವಾಕ್ಯ ನನ್ನಲ್ಲಿ ಫಲವನ್ನು ಕೊಡುವಂತಾಗಬೇಕು, ನಾನು ಅನುಭವಿಸುವಂತಾಗಬೇಕು. ಆ ರೀತಿಯಲ್ಲಿ ನನ್ನನ್ನು ಬಲಪಡಿಸಿರಿ. ನನಗೆ ಬೇಕಾದ ಹೃದಯದ ಫಲವತ್ತತೆಯನ್ನು, ಹದವಾದ ಭೂಮಿಯನ್ನಾಗಿ ನನ್ನ ಹೃದಯವನ್ನು ಮಾರ್ಪಡಿಸುವಪ್ಪ. ಆ ಭೂಮಿಯಲ್ಲಿ ಬಿದ್ದಂಥ ಬೀಜಗಳು ಮಾತ್ರವೇ ಫಲ ಕೊಡುತ್ತದೆ ಎಂಬುದಾಗಿ ನಾನು ಓದಿದ್ದೇನೆ. ಅದು ನಾನು ಅನುಭವಿಸುವಂತೆ ಇದೋ ಸ್ವಾಮಿ ನಾನು ಕೇಳ್ತಾ ಇದ್ದೇನೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ಏಸಪ್ಪ 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 ನನ್ನಪ್ಪ, ಏಸಪ್ಪ 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 ನನ್ನಪ್ಪ. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ನಮ್ಮಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ವ್ಯಾಮೋಹಗಳು, ಐಶ್ವರ್ಯದ ಚಿಂತನೆಗಳು ನಮ್ಮಲ್ಲಿ ವಾಕ್ಯ ಫಲ ಕೊಡದಂತೆ ಅದುಮಿ ಬಿಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮ ಶಾರೀರಿಕ ಎಲ್ಲ ರೀತಿಯ ವ್ಯಾಮೋಹಗಳನ್ನು, ಈ ಲೋಕದ ಎಲ್ಲ ರೀತಿಯ ಬೇಡವಾದ ಸಂಪರ್ಕವನ್ನು, ಸಂಬಂಧಗಳನ್ನು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಏಸಪ್ಪ
ನಿನ್ನ ಅನ್ಯೋನ್ಯತೆಯಲ್ಲಿ ಬದುಕಲು, ನಿನ್ನ ಪ್ರೀತಿಯಲ್ಲಿ ಒಂದಾಗಿ ಬದುಕಲು ನನಗೆ ಕೃಪೆ ನೀಡ್ರಿ ಅಪ್ಪ. ಈ ಲೋಕಕ್ಕೆ ನಾನು ಲೌಕಿಕವಾದವುಗಳಿಗೆ ಅಪ್ಪ ಯೇಸುವೆ ನಾನು ಸೀಮಿತವಾಗದೆ ಅಪ್ಪ ನಿನ್ನೊಂದಿಗೆ ಐಕ್ಯವಾಗಿ ಬದುಕುವಂಥ ಆ ಕೃಪೆಯಿಂದ ನನ್ನನ್ನು ಈ ಸಮಯದಲ್ಲಿ ತುಂಬಿಸಿರಿ ಅಂತೇಳಿ ನಾವೆಲ್ಲ ಕೇಳೋಣ ಪ್ರಿಯರೇ. ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವಾ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವಾ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಏಸಪ್ಪ 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 ನನ್ನಪ್ಪ, ಏಸಪ್ಪ 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 ನನ್ನಪ್ಪ. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಹಲ್ಲೆಲೂಯಾ 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 ಹಾಲೆಲೂ. ನಂಬಿಕೆ ಉಳ್ಳವರಾಗಿ ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ನನ್ನ ದೇವನೇ ನಿಮಗೆ ಸ್ತೋತ್ರವಾಗಲಿ. ಇಬ್ಬರು ಮೂವರು ಎಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ನಾನಿರುತ್ತೇನೆಂಬುದಾಗಿ ಹೇಳಿ ನಮ್ಮ ಮಧ್ಯದಲ್ಲಿ ಈಗಾಗಲೇ ಇರುವಂಥ ದೇವನೇ ಸ್ತೋತ್ರಪ್ಪ, ಸ್ತೋತ್ರ ರಾಜ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರ ರಾಜ. ಹಾಲೆಲೂಯಾ ಅಪ್ಪ ಸ್ತೋತ್ರ 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 ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೂತ್ಕೊಳ್ಳೋಣ ಒಂದು ನಿಮಿಷ. ಹೇಗಿದ್ದೀರಲ್ಲ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಚೆನ್ನಾಗಿದ್ದೀರಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲೇನು ಬೈಬಲ್ ಏನು ಕಾಣ್ತಾ ಇಲ್ಲ? ಓಕೆ, ಇದೆ. ಓಕೆ. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ನಾವು ನೋಡ್ತೇವೆ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 23ನೇ ವಾಕ್ಯ ನಾವು ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಮಾನವರೆಲ್ಲರೂ ಏನಾಗಿದ್ದಾರೆ? ಪಾಪಿಗಳಾಗಿದ್ದಾರೆ. ಎಲ್ಲರೂ ಕೂಡ ದೇವರ ಆ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆದರೆ ದೇವರು ಯಾರ ಮುಖಾಂತರ ಯಾರಿಗೆ? ಪಾಪಿಗಳಾದ ನಮ್ಮೆಲ್ಲರಿಗೆ. ಯಾರೆಲ್ಲ ಈ ಲೋಕದಲ್ಲಿ ಮನುಷ್ಯರಾಗಿ ಇದ್ದಾರೋ ಎಲ್ಲರಿಗೂ ಉಚಿತವಾಗಿ ದೇವರು ವಿಮೋಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಅರಿವಿಲ್ಲದ ಎಷ್ಟೋ ಮಂದಿ ಇವತ್ತು ಇನ್ನೂ ಕೂಡ ನಾವು ಪಾಪದ ಅವಸ್ಥೆಯಲ್ಲಿ, ಗುಲಾಮತನದಲ್ಲಿ ಬದುಕ್ತಾ ಇದ್ದೇವೆ. ದೇವರ ಅಪಾರವಾದ ಈ ಕೃಪೆಯನ್ನು ನಿಜವಾಗ್ಲೂ ನಮ್ಮ ಅಂತರಂಗದಲ್ಲಿ ನಾವು ಅನುಭವಿಸಿದರೆ ನಮ್ಮಷ್ಟು
ಭಾಗ್ಯವಂತರು ಈ ಲೋಕದಲ್ಲಿ ಯಾರೂ ಇರೋದಿಲ್ಲ. ಆದ್ದರಿಂದ ಆ ವಾಕ್ಯವನ್ನು ಪೂರ್ತಿ ಒಂದ್ಸರಿ ಓದ್ಬಿಡೋಣ. ಹಾಂ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮೊದಲನೇ ಭಾಗ ಮಾನವರೆಲ್ಲರೂ ಪಾಪಿಗಳೇ ಅನ್ನುವಂಥ ಭಾಗ. ಆ ಜಾಗದಲ್ಲಿ ನಾವು ಎಲ್ಲಿದ್ದೀವಿ ಅಂದರೆ ಸೈತಾನ್ ಜೊತೆ ಇದ್ದೀವಿ. ಪ್ರೈಸ್ ದ ಲಾರ್ಡ್. ನರಕದಲ್ಲಿದ್ದೀವಿ. ಹಾಲೆಲೂಯಾ. ಈಗ ಮಾನವರೆಲ್ಲರೂ ಪಾಪಿಗಳಂತ ಹೇಳಿದ ಮೇಲೆ ಪಾಪದ ಸಂಬಳ ಏನಾಗಿದೆ? ಮರಣವಾಗಿದೆ. ಆ ಮರಣ, ನಾವು ಸೈತಾನನ ಜೊತೆ ಇದ್ದೇವೆ. ಸೊ ಮುಂದಿನ ಅರ್ಧ ಭಾಗ ಏನು ಹೇಳುತ್ತೆ ಅಂದರೆ, ಆದರೆ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಆದರೆ ದೇವರು, ನೋಡಿ ಸಾಕ್ಬಿಡಿ, ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ, ಪ್ರೈಸ್ ದ ಲಾರ್ಡ್, ಯೇಸು ಕ್ರಿಸ್ತರ ಮುಖಾಂತರ ನಮಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು, ಸಮೃದ್ಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಇದರ ಅರಿವು ಇಲ್ಲವಾದರೆ, ಈ ಸತ್ಯದ ಅರಿವು ನಮಗಿಲ್ಲವಾದರೆ ಖಂಡಿತವಾಗಲೂ ಆ ಯೇಸು ಕ್ರಿಸ್ತರ ಮುಖಾಂತರ ಕೊಡಲ್ಪಟ್ಟ ಎಲ್ಲ ರೀತಿಯ ಬಿಡುಗಡೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇಲ್ಲಿ ಆ ಒಂದು ಸೈತಾನನ ಆಳ್ವಿಕೆಯಿಂದ ಹೊರಗಡೆ ಯೇಸು ಕ್ರಿಸ್ತರು ನಮ್ಮನ್ನು ಆಲ್ರೆಡಿ ತಂದಿದ್ದಾರೆ ಎಂಬ ಆ ಸತ್ಯದ ಅರಿವು ನನ್ನ ಅಂತರಂಗದಲ್ಲಿ ನನಗಾದಾಗ ಅದಕ್ಕಿಂತ ದೊಡ್ಡ ಆನಂದ ನಿಮಗೆ ಬೇರೆ ಯಾವುದೂ ಇರೋದಿಲ್ಲ ಪ್ರಿಯರೇ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿದ್ದಂಥ ವ್ಯಕ್ತಿಗಳಿಗೆ ಇದರ ಮಹತ್ವ ಅವರಿಗೆ ಅನುಭವಿಸಲಿಕ್ಕೆ ಅರಿವಿಗೆ ಬರಲಿಲ್ಲ. ಈ ಒಂದು ಘಟನೆಯನ್ನು, ಈ ಒಂದು ವಾಕ್ಯವನ್ನು ನಾವು ಎಲ್ಲಿ ನೋಡಲಿಕ್ಕೆ ಆಗುತ್ತೆ ಹೊಸ ಒಡಂಬಡಿಕೆಯಲ್ಲಿ ಅಂದರೆ, ಲೂಕನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಯಾರನ್ನು ಕಾಣ್ತೇವೆ? ದುಂದುಗಾರ ಮಗನನ್ನು ನೋಡ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆ ಕೊಚ್ಚೆಯಲ್ಲಿದ್ದಂಥ ಮಗ, ಅದರ ಅರ್ಥ ಸತ್ತೋಗಿದ್ದಾನೆ. ಆ ಕೊಚ್ಚೆಯಲ್ಲಿದ್ದಂಥ ಮಗ ಸತ್ತೋಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ತಂದೆಯಾದ ದೇವರ ಅಪಾರವಾದ ಪ್ರೀತಿಯನ್ನು ಇಲ್ಲಿ ಅನುಭವಿಸ್ಲಿಕ್ಕಾಗತ್ತೆ, ಅರ್ಥ ಆದರೆ. ಇಲ್ಲ ಅಂದರೆ ಇಲ್ಲ. ಇಲ್ಲಿ ತಂದೆ ದೇವರು ಒಬ್ಬ ಮಗನನ್ನು, ಅಂದರೆ ನಷ್ಟಪಟ್ಟು ಹೋದ ನನ್ನನ್ನು, ನಿಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ ಅನ್ನೋದು ಇಲ್ಲಿ ಈ ಘಟನೆಯನ್ನು ನಾವು ನೋಡುವಾಗಲ್ಲ ಅಥವಾ ಓದುವಾಗಲ್ಲ, ಇದನ್ನು ನಮ್ಮ ಒಳಗಡೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದಾದರೆ, ಇದನ್ನು ಅರ್ಥ ಮಾಡಿಕೊಂಡಿದ್ದಾದರೆ ಖಂಡಿತವಾಗಲೂ ನಾವು ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸಿ ಎಷ್ಟು ಒಳ್ಳೆ ತಂದೆ, ನನ್ನ ತಂದೆ ಅಂತೇಳಿ ಹೊಗಳಿ ಕೊಂಡಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ನೋಡಿ, ಆ ಮಗನು ಸತ್ತೋಗಿದ್ದಾನೆ, ಆತ್ಮದಲ್ಲಿ ಸತ್ತೋಗಿದ್ದಾನೆ, ಅಪ್ಪನಿಂದ ಬೇರ್ಪಟ್ಟಿದ್ದಾನೆ, ದೂರ ಹೋಗ್ಬಿಟ್ಟಿದ್ದಾನೆ. ಆದರೆ ಈ ಮಗನ ಬರುವಿಕೆಗಾಗಿ ಅಪ್ಪ ಯಾವಾಗಲೂ ಕಾಯ್ತಾ ಇರ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೀವು ಹಳೆ ಒಡಂಬಡಿಕೆಯಲ್ಲಿ ನೀವು ಬಂದರೂ ಕೂಡ ಅಲ್ಲಿ ನೀವು ಪರಿಪೂರ್ಣವಾದ ವಿಮೋಚನೆಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ವಿಮೋಚನೆಯನ್ನು ಇನ್ನು ಯೇಸು ಕೊಟ್ಟಿರಲಿಲ್ಲ ಅಲ್ವಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇನ್ನೂ ಪ್ರಾಣ ಕೊಟ್ಟಿರಲಿಲ್ಲ. ಆದರೆ ನೀವೆಷ್ಟು ಸೌಭಾಗ್ಯವಂತರು ಅಂದರೆ 2000 ವರ್ಷಗಳ ಹಿಂದೆಯೇ ಈ ಭೂಮಿಯಲ್ಲಿ ಏನೆಲ್ಲ ಪಾಪ ಇದೆಯೋ, ಏನೆಲ್ಲ ಶಾಪ ಇದೆಯೋ ಎಲ್ಲವನ್ನು ಕೂಡ ಯೇಸು ತನ್ನ ಶರೀರದಲ್ಲಿ ಒತ್ತು ತೀರಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಆ ಸತ್ಯದ ಅರಿವಿಗೆ ನಾವು ಬಂದರೆ, ಅವರ ಸತ್ಸಂಬಂಧಕ್ಕೆ ಬಂದರೆ ಸಾಕು, ತಂದೆ ಪ್ರೀತಿಯನ್ನು ನಮ್ಮ ಒಳಗಡೆ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಘಟನೆ ಅದೇ ಸೂಚಿಸುತ್ತೆ. ನೀವೆಷ್ಟೇ ಕೊಚ್ಚೆಯಲ್ಲಿರಿ, ಅದೆಂಥ ಮೋಸವಾಗಿದ್ದವರಾಗಿರ್ರಿ, ಎಷ್ಟೇ ದೂರ ಹೋಗಿದ್ರೂ ಪರವಾಗಿಲ್ಲ. ಈ ಘಟನೆ ಏನು ತೋರಿಸುತ್ತೆ ಅಂದರೆ, ಈ ಒಂದು ಸಾಮತಿಯ ಮುಖಾಂತರ ದೇವರು ನಮಗೇನು ಹೇಳ್ತಿದ್ದಾರೆ ಅಂದರೆ, ನೀನು ನನ್ನ ಬಳಿಗೆ ಬಾ, ನಾನು ನಿನಗಾಗಿ ಕಾಯ್ತಾ ಇರ್ತೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೀನು ನನ್ನ ಬಳಿಗೆ ಬಾ, ನಾನು ನಿನಗಾಗಿ ಕಾಯ್ತಾ ಇರ್ತೀನಿ. ನೀನು ಎಷ್ಟೇ ಗಲೀಜಾಗಿದ್ರೂ ಕೂಡ, ಗಲೀಜಾಗಿದ್ದೀನಿ, ನಾನು ದೇವರಿಂದ ದೂರ ಇದ್ದೀನಿ,
ಇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ದೇವರ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ನನಗೆ ಸಂಪೂರ್ಣ ವಿಮೋಚನೆಯನ್ನು ಕೊಟ್ಟಿದ್ದಾರೆ. ಈ ಸತ್ಯ ಅರಿವಾಗಿ ನೀನು ಬಾ ನನ್ನೊಂದಿಗೆ ಬಾ. ನಾನು ನಿನ್ನನ್ನು ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೇನೆ. ನಾನು ಸ್ವಲ್ಪ ಅಲ್ಲ, ಪರಿಪೂರ್ಣವಾಗಿ ನಿನ್ನನ್ನು ನನ್ನ ಮಗನಾಗಿ ನನ್ನ ಮಗಳಾಗಿ ನಾನು ಸ್ವೀಕಾರ ಮಾಡ್ತೇನೆ. ನನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ನಿನಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಈ ಘಟನೆ ನಮಗೆ ತೋರಿಸುತ್ತೆ. ಯಾಕಂದರೆ ಆ ಬಂದಂಥ ಮಗನನ್ನು ಯಾವುದೇ ರೀತಿಯ ಬೇಸರವಿಲ್ಲದೆ, ಯಾವುದೇ ರೀತಿಯ ಒಂದು ಹೇಗಪ್ಪ ಇವನನ್ನು ಅಕ್ಸೆಪ್ಟ್ ಮಾಡೋದು, ಇವನಲ್ಲಿ ಗಲೀಜು ಇದೆಯಲ್ವಾ, ಇವನಲ್ಲಿ ಕೊಚ್ಚೆ ಇದೆಯಲ್ವಾ, ಇವನ ಮೈಯೆಲ್ಲ ಗಲೀಜಾಗೋಗಿದೆಯಲ್ವಾ, ಇವನನ್ನು ಹೇಗೆ ಅಪ್ಕೊಳ್ಳೋದು ಅಂತ ಯೋಚನೆ ಮಾಡಲಿಲ್ಲ ತಂದೆ. ಅಲ್ಲಿ ಆ ತಂದೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ಮಗ ಬಂದರೆ ಸಾಕು. ಯಾಕಂದರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅವನು ನನ್ನ ಹತ್ರ ಬಂದರೆ ನಾನು ಅವನನ್ನು ಸಂಪೂರ್ಣವಾಗಿ ತೊಳಿತೀನಿ, ನನ್ನ ಪರಿಶುದ್ಧತೆ ಅವನಲ್ಲಿ ನಾನು ಕೊಡ್ತೀನಿ, ಅವನು ಸ್ವೀಕಾರ ಮಾಡ್ಕೊಳ್ತಾನೆ, ಅವನು ಅನುಭವಿಸ್ತಾನೆ ಅನ್ನುವ ಆ ಗ್ಯಾರಂಟಿ ತಂದೆಗಿದೆ, ಗ್ಯಾರಂಟಿ. ಆದರೆ ನನಗೂ ನಿಮಗಿರಬೇಕು. ನಾನು ಅಪ್ಪನ ಹತ್ರ ಹೋದರೆ ಅಪ್ಪ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅಲ್ಲಿ ನೋಡಿ, ಹೋಗಿ ಇವನಿಗೇನು ಮಾಡಿಸಿ, ಸ್ನಾನ ಮಾಡಿಸಿ, ಬಟ್ಟೆ ಹಾಕ್ಸಿ, ಉಂಗುರ ತೊಡಿಸಿ, ಚಪ್ಪಲಿಯನ್ನು ಹಾಕ್ಸಿ. ಹಲ್ಲೆಲೂಯ, ಹೌದಾ? ಹಲ್ಲೆಲೂಯ, ಹಲ್ಲೆಲೂಯ. ಇದೆಲ್ಲವನ್ನ ಏನೆಲ್ಲ ಅವನಿಗೆ ಸಿಕ್ತೋ ಅದೇ ಪ್ರಕಾರ ನನಗೆ ಏನೆಲ್ಲ ಆತ್ಮಿಕವಾಗಿ ಬಿಡುಗಡೆಯನ್ನು ಪಡ್ಕೋಬೇಕು, ಬಿಡುಗಡೆ ಬೇಕೋ, ನನಗೆ ಏನೆಲ್ಲ ಆತ್ಮಿಕವಾಗಿ ಬೇಕೋ ಅದೆಲ್ಲವನ್ನು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಅದನ್ನೇ ನಾವು ಓದೋದು 1ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6-7 ವಾಕ್ಯ ಅಂತ ಕಾಣುತ್ತೆ. ಅಲ್ಲಿ ಹೇಳ್ತಾರಲ್ವ, ದೇವರು ಯೇಸು ಕ್ರಿಸ್ತರ ಮುಖಾಂತರವಾಗಿ ನಮಗೆ ವಿಮೋಚನೆಯನ್ನು ಏನನ್ನ ವಿಮೋಚನೆಯನ್ನು, ಆಮೇಲೆ ಪಾಪಕ್ಷಮೆ ಮತ್ತು ವಿಮೋಚನೆ ಪರಿಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ತಂದೆ ಮಾಡಿದ ಕಾರ್ಯ ಯಾರ ಮುಖಾಂತರ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನ ಮುಖಾಂತರವಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಒಮ್ಮೆ ನಾನು ಕಟ್ಟಲ್ಪಟ್ಟ ಕತ್ತೆಯಾಗಿದ್ದೆ. ಹಲ್ಲೆಲೂಯ. ಈಗ ನೀವು ಕಟ್ಟಲ್ಪಟ್ಟಿದ್ದೀರಾ, ಬಿಚ್ಚಲ್ಪಟ್ಟಿದ್ದೀರಾ? ಗ್ಯಾರಂಟಿನಾ? ಎಲ್ಲಿ? ಕುತ್ತಿಗೆಗ, ಹೃದಯದಲ್ಲ? ಸೊ ಕತ್ತೆಯನ್ನು ಕಟ್ಟಿದ್ದು ಕುತ್ತಿಗೆಗೆ ಅಲ್ವಾ? ನಮ್ಮನ್ನು ಕಟ್ಟಿ ಹಾಕಿದ್ದಲ್ಲಿ ಹೃದಯದಲ್ಲಿ. ಆದರೆ ಇವತ್ತು ದೇವರು ನಮ್ಮ ಒಬ್ಬೊಬ್ಬರನ್ನು ಆತ್ಮಿಕವಾದ ಕಟ್ಟಲ್ಪಟ್ಟ ಬಂಧನದಿಂದ ಬಿಡುಗಡೆ ಮಾಡಿ ನಮಗೆ ವಿಮೋಚನೆಯನ್ನು, ಪಾಪಕ್ಷಮೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೃದಯ ಹರ್ಷಿಸಿ ಆನಂದಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಪಾಪಕ್ಷಮೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಏನೂ ಕೊಡಲಿಲ್ಲ, ಕೊಡೋಕ್ಕಾಗೋದೂ ಇಲ್ಲ. ಈ ಪಾಪಕ್ಷಮೆ ಉಚಿತ ಅಲ್ವಾ? ಯಾರಿಂದ? ತಂದೆಯಾದ ದೇವರಿಂದ ಯೇಸು ಕ್ರಿಸ್ತರ ಮುಖಾಂತರವಾಗಿ ಪಾಪಕ್ಷಮೆಯನ್ನು, ಬಿಡುಗಡೆಯನ್ನು ಕೊಟ್ಟ ಆ ಸ್ವರ್ಗದ ತಂದೆ, ಆ ದುಂದುಗಾರ ಮಗನ ಸಾಮತೆಯಲ್ಲಿ ನಾವು ನೋಡ್ತೇವಲ್ವಾ? ಇವತ್ತು ನಾವು ಆ ಒಂದು ದೃಶ್ಯವನ್ನು ನಾನು ಕೂಡ ಕಣ್ಣ ಮುಂದೆ ತಂದುಕೊಂಡು, ಇಷ್ಟು ಮಾತ್ರ ಮೋಸವಾಗಿದ್ದ ನನ್ನನ್ನು, ಕಟ್ಟಲ್ಪಟ್ಟ ನನ್ನನ್ನು, ಕತ್ತೆಯಾದ ನನ್ನನ್ನು ಅಪ್ಪ ಬಿಡಿಸಿ ನೀನು ಕರ್ಕೊಂಬಂದಿದ್ದೀಯಾ, ನಿನ್ನ ಜೊತೆ ಇಟ್ಕೊಂಡು ನನ್ನನ್ನು ನಡೆಸ್ತಾ ಇದೆಯಾ, ನಿನ್ನಷ್ಟು ಒಳ್ಳೆ ತಂದೆ ಇನ್ನೆಲ್ಲಿ ಸಿಗ್ತಾರಂತೇಳಿ ನಾವೆಲ್ಲರೂ ಕೂಡ ಎದ್ದು ನಿಂತು ಸಂತೋಷದಿಂದ ಅಪ್ಪ ನಿನ್ನ ಕರದಲ್ಲಿ ನಾನು ಅಂತೇಳಿ ನಂಬಿಕೆ ಉಳ್ಳವರಾಗಿ ಇದ್ದೀರಾ? ದೇವರ ಕರಗಳಲ್ಲಿ ನೀವು ದೇವರ ಜೊತೆ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷದಿಂದ ಕರಗಳನ್ನು ತಟ್ಟುತ್ತಾ ಆ ತಂದೆಯ ಅಪಾರವಾದ ಆ ಪ್ರೀತಿಯನ್ನು ಇದು ನಮ್ಮ ಕಣ್ಣ ಮುಂದೆ ತಂದುಕೊಂಡು ಆ ಒಂದು ದೃಶ್ಯಗಳನ್ನು ನೋಡೋಣ, ಒಂದು ಸ್ವಲ್ಪ ಧ್ಯಾನ ಮಾಡೋಣ. ಧ್ಯಾನಿಸಿ ಸಂತೋಷದಿಂದ ನಾವೆಲ್ಲರೂ ಕೂಡ ಸೇರಿ, ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನಾರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ
ಆರಾಧಿಪ್ಪೆ ನಿನ್ನನ್ನಾರಾಧಿಪ್ಪೆ, ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ, ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಹೇಳಿದ್ರಿ ನಾವು ಕಟ್ಟಲ್ಪಟ್ಟ ಕತ್ತೆಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ ಯೇಸು, ಹೌದಾ? ಹಲ್ಲೆಲೂಯಾ. ಬಿಡುಗಡೆ ಆದವರು ಹೆಂಗೆ ಆಡ್ತಾರೆ ಹೇಳಿ? ಭಾಳ ಸಂತೋಷದಿಂದ, ಭಾಳ ಆನಂದದಿಂದ. ದೇವರ ವಾಕ್ಯ ಹೇಳುವಂತೆ ಕೊಟ್ಟಿಗೆಯಿಂದ ಹೊರ ಬಂದಂಥ ಕರುಗಳಂತೆ ನಾವು ಕುಣಿದು ಕುಪ್ಪಳಿಸ್ತೀವಂತೆ, ಎಲ್ಲಿ ಹೃದಯದಲ್ಲಿ ಬಿಡುಗಡೆ ಹೊಂದಿದ್ದೇವೆ ಎಂಬ ಸತ್ಯದ ಅರಿವು ನಮಗಾದಾಗ. ಪ್ರೈಸ್ ದಿ ಲಾರ್ಡ್. ಪೇತ್ರ ಹೇಳ್ತಾರಲ್ವ, ಒಮ್ಮೆ ನೀವು ನಾನು ಗಣನೆಗೆ ಬಾರದವರಾಗಿದ್ವಿ, ಆದರೆ ಯೇಸು ಕ್ರಿಸ್ತರ ಮರಣದ ಮುಖಾಂತರ, ಅವರಲ್ಲಿ ನಾನು ನೀವು ಇಟ್ಟ ವಿಶ್ವಾಸದ ಮುಖಾಂತರ ಈಗ ನಾವು ಗಣನೆಗೆ ಬಂದಿದ್ದೇವೆ. ಯಾರ ದೃಷ್ಟಿಯಲ್ಲಿ? ಮನುಷ್ಯನ ದೃಷ್ಟಿಯಲ್ಲಿ ಬರದೇ ಇರಬಹುದು, ದೇವರ ದೃಷ್ಟಿಯಲ್ಲಿ ಈಗಾಗಲೇ ನಾವು ಗಣನೆಗೆ ಬಂದಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನೀವು ಕಟ್ಟಲ್ಪಟ್ಟವರಾಗಿ ಇರಬೇಡಿ, ಬಿಚ್ಚಲ್ಪಟ್ಟವರಾಗಿ, ಬಿಡುಗಡೆ ಹೊಂದಿದವರಾಗಿ ಸಂತೋಷದಿಂದ, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ಎಲ್ಲರೂ ಸೇರಿ, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ, ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪ್ಪೆ, ಆರಾಧಿಪ್ಪೆ ನಿನ್ನನ್ನಾರಾಧಿಪ್ಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪ್ಪೆ, ಆರಾಧಿಪ್ಪೆ ನಿನ್ನನ್ನಾರಾಧಿಪ್ಪೆ, ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಒಟ್ಟಿಗೆ ಸೇರಿ, ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದುಂದುಗಾರ ಮಗ ತಪ್ಪಿ ಹೋಗಿದ್ದ ಅಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಇತ್ತ ಅವನಲ್ಲಿ? ಆತ್ಮಿಕವಾಗಿಯೂ ಇಲ್ಲ, ಶಾರೀರಿಕವಾಗಿಯೂ ಇಲ್ಲ. ಆತ್ಮದಲ್ಲೂ ಸತ್ತೋಗಿದ್ದಾನೆ, ಆರ್ಥಿಕವಾಗಿ ಏನೂ ಇಲ್ಲ. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು. ನಾವು ಒಂದು ದಿವಸ ಇದೇ ರೀತಿ ಇದ್ವಿ. ಆದರೆ ದೇವರ ವಚನಗಳ ಮುಖಾಂತರ ಇತ್ತೀಚೆಗೆ ನಮಗೆ ಹೇಳ್ತಿದ್ದಾರೆ ದೇವರು, ನೀನು ಒಂಟಿಯಲ್ಲ, ನಿನಗೆ ತಂದೆ ಇಲ್ಲ, ತಾಯಿ ಇಲ್ಲ, ನೀನು ಅನಾಥನಲ್ಲ. ಏನೇ ಆಗಿದ್ರು ನೀನು ಅನಾಥನಲ್ಲ, ಯಾಕೆಂದರೆ ನೀನು ನನಗೆ ಮಗ. ನೀನು ಅನಾಥನಾಗಿರಬಾರ್ದು ಅಂತೇಳಿ ನನ್ನ ಪರಿಶುದ್ಧ ಆತ್ಮರನ್ನೇ ನಿಮಗೆ ಕೊಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ಅನಾಥರು ಯಾರು ಗೊತ್ತಾ ಪ್ರಿಯರೇ? ದೇವರನ್ನು ಅರಿಯದವರು. ಪರಿಶುದ್ಧ ಆತ್ಮರನ್ನು ಯಾರು ಅರಿತಿಲ್ವೋ ಅವ್ರು ಮಾತ್ರನೇ ಅನಾಥರು. ಯಾರೆಲ್ಲ ಪರಿಶುದ್ಧ ಆತ್ಮರನ್ನು ಅರಿತುಕೊಂಡಿದ್ದಾರೋ ಅವ್ರ ಇಡೀ ಕುಟುಂಬದಲ್ಲಿ ಯಾರೂ ಇಲ್ಲ ಅಂದರೂ ಕೂಡ ಅವ್ರು ಅನಾಥರಲ್ಲ. ಯಾಕೆಂದರೆ ಯಾರಿದ್ದಾರೆ ಅವ್ರ ಜೊತೆ? ಪರಿಶುದ್ಧ ಆತ್ಮರು, ಯೇಸು ಇದ್ದಾರೆ. ನೋಡಿ, ಒಂದು ದಿವಸ ನಾವೆಲ್ಲ ತಪ್ಪಿ ಹೋಗಿದ್ವಿ. ಸೊ ಒಂದೇ ಒಂದು ಸಾಮತೆಯನ್ನು ದೇವರು ಹೇಳ್ತಾರಲ್ವಾ, ಒಂದು ನಾಣ್ಯ ಕಳೆದೋದಾಗ, ಒಂದು ಕುರಿ ಮಿಸ್ ಆದಾಗ ನೀವೇನು ಮಾಡ್ತೀರಾ? ಅದನ್ನು ಹುಡುಕ್ತೀರಲ್ವಾ? 99ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಯಾವುದರ ಬಗ್ಗೆ ಚಿಂತೆ? ಯಾವುದರ ಬಗ್ಗೆ? ಯಾವುದು ಮಿಸ್ ಆಗಿದೆಯೋ ಅದರ ಬಗ್ಗೆ. ನೀವು ಮಿಸ್ ಆಗಿದ್ವಾ? ಯಾರ ಬಗ್ಗೆ ಚಿಂತೆ ಆಗಾದರೆ? ನನ್ನ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಯಾರ ಬಗ್ಗೆ? ಈ ಪ್ರಪಂಚದಲ್ಲಿ ಮನೆಯಲ್ಲಿರುವ ಗಂಡ ಹೆಂಡತಿಗೆ ನನ್ನ ಬಗ್ಗೆ ಚಿಂತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಸೃಷ್ಟಿ ಮಾಡಿದ ದೇವನಿಗೆ ಸದಾ ನನ್ನ ಚಿಂತೆ ಇದೆ. ಹಲ್ಲೆಲೂಯಾ. ಇದಕ್ಕಿಂತ ಬೇರೆ ಏನಾದರೂ ಬೇಕಾ? ಹಲ್ಲೆಲೂಯಾ.
ಹಾಲೆಲೂಯ. ನೋಡಿ, ತಪ್ಪಿ ಹೋದ ಮಗನಾಗಿದ್ದ ನನ್ನನ್ನು, ಎಲ್ಲವನ್ನು ಕಳೆದುಕೊಂಡ ನನ್ನನ್ನು, ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಅವರು ನನಗೆ ಕೊಟ್ಟ ಸ್ಥಾನ ಪರಲೋಕದ ಮಗನು ಮಗಳ ಸ್ಥಾನವನ್ನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯಾವ ಸ್ಥಾನ? ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ದೇವರು, ಕೈ ಕೊಟ್ಟು ಹೇಳಿ, ದೇವರು ನಿಮಗೆ ಮಗನ ಮಗಳ ಸ್ಥಾನವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದಕ್ಕಿಂತ ಬೇರೆ ಏನಾದರೂ ಬೇಕಾ? ಸೊ ಇದು ನಿಜವಾಗ್ಲೂ ನಿಮ್ಮ ಒಳಗಡೆ ಅರ್ಥವಾದರೆ, ಅನುಭವಕ್ಕೆ ಬಂದರೆ, ನೀವು ಎಲ್ಲಿರ್ತೀರೋ ಅಲ್ಲಿ ಜಂಪ್ ಮಾಡಿ ದೇವರಿಗೆ ಸ್ತೋತ್ರ ಮಾಡೋಕ್ಕಾಗತ್ತೆ, ಹೃದಯದಿಂದ ಮಾಡಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ಹೇಳಿ, ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಆಡಿ ಅದನ್ನು. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಸೇರಿ ಹಾಡಿ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಅಪ್ಪ ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನಾರ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನಾರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಪ್ರಿಯರೇ, ಆರಾಧನೆಗೆ ಯೋಗ್ಯನಾದ ಯೇಸು. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ ಈಗ ಆಡಿದ ಸಾಲುಗಳನ್ನು ಒಮ್ಮೆ ನೆನಪಿಗೆ ತಂದುಕೊಳ್ಳಿ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನೂ ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಿ ಮತ್ತೆ ನನಗೆ ಮಗನ ಮಗಳ ಸ್ಥಾನವನ್ನು ಕೊಟ್ಟಿದ್ದಾರೆ ಯೇಸು. ಆ ಯೇಸು ಎಲ್ಲೂ ಇಲ್ಲ, ನಿಮ್ಮ ಮುಂದೆ ಇದ್ದಾರೆ, ನಿಮ್ಮೊಂದಿಗಿದ್ದಾರೆ. ನಿಮಗೆ ಯಾವ ರೀತಿ ಸಾಧ್ಯವಾಗುತ್ತೋ ಆ ರೀತಿ. ಎಷ್ಟೋ ಬಾರಿ ನೀವು ನಾನು ದೇವರಿಂದ ಬೇರ್ಪಟ್ಟಿದ್ದೇವೆ, ನಾವು ದೇವರಿಂದ ಅಗಲಿ ಹೋಗಿದ್ದೇವೆ. ಇದೋ ಇವತ್ತು ಮತ್ತೊಮ್ಮೆ ಅವರು ಕರೀತಾ ಇದ್ದಾರೆ, ಕರೆಗೊಟ್ಟಿದ್ದಾರೆ ಅವರ ಅಪಾರವಾದ ಪ್ರೀತಿಯನ್ನು ಅನುಭವಿಸಲು, ಅವರೊಂದಿಗೆ ಮತ್ತೆ ಒಂದಾಗಲು, ಅವರ ಪ್ರೀತಿಯಲ್ಲಿ ನೆಲೆಗೊಂಡು ಸಮೃದ್ಧಿಯಾಗಿ ಫಲ ಕೊಟ್ಟ ಮಕ್ಕಳಂತೆ ಬದುಕಲು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವಿರುವ ಸ್ಥಳದಲ್ಲಿ ಎಲ್ಲರೂ ಕೂಡ ಇಂತಹ ಒಂದು ಸೌಭಾಗ್ಯಕ್ಕೆ ಕರೆದಂಥ ನನ್ನ ದೇವನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಅಂತೇಳಿ
ಆ ತಂದೆಯನ್ನು ಹೃದಯದಿಂದ ನೋಡುತ್ತಾ ಕಟ್ಟಲ್ಪಟ್ಟ ನನ್ನನ್ನು ಬಿಡಿಸಿದಂಥ ದೇವನನ್ನು, ಯಾವುದಕ್ಕೂ ಬಾರದೇ ಇದ್ದಂಥ ಪಾತ್ರೆಯನ್ನು ತೊಳೆದು ಶುದ್ಧೀಕರಿಸಿ ಈ ಪಾತ್ರೆಯಲ್ಲಿ ಜೀವದ ಜಲವನ್ನು ತುಂಬಿಸಿಟ್ಟಂತಹ ಆ ಅಪ್ಪನನ್ನು ನಾವೆಲ್ಲರೂ ಕೂಡ ಪೂರ್ಣ ಹೃದಯದಿಂದ, ಯಾರನ್ನೂ ನೋಡಬೇಡಿ, ನಿಮ್ಮ ಅಪ್ಪನನ್ನು ಮಾತ್ರ ನೀವು ಕೇಳಿಸಿಕೊಂಡ ಸಾಲುಗಳನ್ನು, ಆ ವಾಕ್ಯದಲ್ಲಿರ್ತಕ್ಕಂಥ ಯೇಸುವನ್ನು, ಪರಿಶುದ್ಧಾತ್ಮರನ್ನು, ತಂದೆಯನ್ನು ನೋಡುತ್ತಾ ಎಲ್ಲರೂ ಕೂಡ ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ, ಯೇಸುವೇ ವಂದನೆ ಅಪ್ಪ. ತಪ್ಪಿ ಹೋದ ಮಗನಾಗಿದ್ದ ನನ್ನನ್ನು ಹುಡುಕಿ ಬಂದು ನನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಮಾರ್ಪಡಿಸಿಕೊಂಡ ದೇವನೇ, ಉಚಿತವಾಗಿ ನನಗೆ ರಕ್ಷಣೆಯನ್ನು ಕೊಟ್ಟ ದೇವನೇ, ಉಚಿತವಾಗಿ ನನ್ನನ್ನು ಮಗನಾಗಿ ಮಾರ್ಪಡಿಸಿದ ದೇವನೇ, ಪರಲೋಕದ ತಂದೆಗೆ ಮತ್ತೊಮ್ಮೆ ಮಗನಾಗಿಸಿದ ಅವರ ಪ್ರೀತಿಯನ್ನು ಅನುಭವಿಸುವ ಸೌಭಾಗ್ಯವನ್ನು ಕೊಟ್ಟ ದೇವನೇ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್ ಅಪ್ಪ. ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ನಿನ್ನ ಮಗನ ಮುಖಾಂತರ ನೀನು ಮಾಡಿದ ಈ ಒಂದು ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನೀವು ಈ ಭೂಮಿಯಲ್ಲಿ ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ಬಲಿಯಾಗಿಸಿ ಅಪ್ಪ ತಂದೆಯೊಂದಿಗೆ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮರೇ, ಈ ತಂದೆ ದೇವರ ಪ್ರೀತಿಯನ್ನು, ಯೇಸುವಿನ ಆ ಬಲಿಯರ್ಪಣೆಯನ್ನು ನನ್ನ ಅಂತರಂಗದಲ್ಲಿ ಅನುಭವಕ್ಕೆ ತನ್ನಿರಿ ಪರಿಶುದ್ಧಾತ್ಮರೇ, ತನ್ನಿರಿ ಪರಿಶುದ್ಧಾತ್ಮರೇ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ.